ರಾಜ್ಯದಲ್ಲಿ ಕಬ್ಬಿನ ಕಿಚ್ಚು ಹೆಚ್ಚಾಗ್ತಾ ಇದ್ದ ಹಾಗೆ ಸಿಎಂ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಿಎಂ ನೇತೃತ್ವದಲ್ಲಿ ಕಾರ್ಖಾನೆಗಳ ಮಾಲೀಕರಿದ್ದಾರೆ, ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ, ಹಾಗೆ ರೈತರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ. ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಮೀಟಿಂಗ್ ನಡೀತಾ ಇದೆ. ಸಮ್ಮೇಳನ ಸಭಾಂಗಣ ಇಲ್ಲಿ ನಡೀತಾ ಇರುವಂತಹ ಸಭೆ ಇದು. 80ಕ್ಕೂ ಹೆಚ್ಚು ಕಾರ್ಖಾನೆ ಮಾಲೀಕರು ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ. ಜೊತೆಗೆ ಸಚಿವರಾದ ಶಿವಾನಂದ ಪಾಟೀಲ್ ಇದ್ದಾರೆ, ಎಂಬಿ ಪಾಟೀಲ್ ಇದ್ದಾರೆ, ಎಚ್ಕೆ ಪಾಟೀಲ್ ಇದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಆರ್ಬಿ ತಿಮ್ಮಾಪುರ, ನಜೀರ್ ಅಹಮದ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಹಾಗೆ ರೈತರಿದ್ದಾರೆ, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ಇವತ್ತಿನ ಸಭೆಯಲ್ಲಿದ್ದಾರೆ. ಈ ಸಭೆಯಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ರೈತರ ಹಿತದೃಷ್ಟಿಯಿಂದ. ನಿನ್ನೆ ದಿನ ಸಿಎಂ ಸಿದ್ದರಾಮಯ್ಯ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ರೈತ ಪರ ಸರ್ಕಾರ ಇದು ಅಂತ. ಸೊ ಇವತ್ತಿನ ನಿರ್ಧಾರ ಅದನ್ನ ಡಿಸೈಡ್ ಮಾಡುತ್ತೆ. ರೈತರ ಹಿತ ಎಷ್ಟು ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗುತ್ತೆ. ಇದೀಗ ನಾವು ಗಮನಿಸ್ತಾ ಇದ್ದೀವಿ, ಹೈ ವೋಲ್ಟೇಜ್ ಸಭೆ ನಿಗದಿಯಾಗಿದೆ, ನಡೀತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೇರಿದಂತೆ ಸಚಿವರುಗಳಿದ್ದಾರೆ, ಹಾಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಾದ ನಂತರ ಬಹುಶಃ ರೈತರ ಜೊತೆಗೆ ಮಾತನಾಡಬಹುದು. ಇನ್ನು TV9 ನಲ್ಲಿ ಸಿಎಂ ಸಭೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಲಭ್ಯವಾಗ್ತಾ ಇದೆ. ಸಿಎಂ ಸಭೆಯಲ್ಲಿ ಕಬ್ಬಿನ ಬೆಲೆ ನಿಗದಿಗೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನೀಡೋದಕ್ಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ರೈತರಿಗೆ ಹೆಚ್ಚುವರಿ 100 ರೂಪಾಯಿ ಕೊಡಿಸೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಭೆಯಲ್ಲಿ ಸಕ್ಕರೆ ಕಂಪನಿ ಮಾಲೀಕರಿಂದ ಮಾತುಕತೆ ನಡೀತಾ ಇದೆ. ಕಬ್ಬು ಬೆಳೆಗಾರರಿಗೆ ಹೆಚ್ಚುವರಿ ಹಣ ಕೊಡಿಸೋ ಬಗ್ಗೆ ಅಲ್ಲಿ ಚರ್ಚೆ ಆಗ್ತಾ ಇದೆ. 3,300 ರೂಪಾಯಿ ಕೊಡಿಸೋದಕ್ಕೆ ಸರ್ಕಾರ ಚರ್ಚೆ ನಡೆಸ್ತಾ ಇದೆ. ಆದ್ರೆ 3,200 ರೂಪಾಯಿ ನೀಡೋದಕ್ಕೆ ಸಕ್ಕರೆ ಕಾರ್ಖಾನೆಗಳು ಮುಂದಾಗಿವೆ. ಬಟ್ ರೈತರ ಆಗ್ರಹ ಏನಿದೆ, 3,500 ರೂಪಾಯಿ ನೀಡಬೇಕು ಅಂತ. ಕೊನೆ ಪಕ್ಷ 3,400 ರೂಪಾಯಿಗೆ ಒಪ್ಕೊಳ್ಳೋದಕ್ಕೆ ರೈತರು ಮುಂದಾಗಿದ್ದಾರೆ. ಬಟ್ ಇಲ್ಲಿ ಸಭೆಯಲ್ಲಿ ಒಬ್ಬೊಬ್ಬರ ಮಾತುಗಳನ್ನು ನೀವು ಗಮನಿಸಬಹುದು, ಅವರವರ ಅಭಿಪ್ರಾಯಗಳು. ಪ್ರತಿ ಟನ್ಗೆ 3,500 ರೈತರು ಕೇಳ್ತಾ ಇದ್ರೆ ಹೆಚ್ಚುವರಿ 100 ರೂಪಾಯಿ ಕೊಡಿಸೋ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಬಟ್ ಸಕ್ಕರೆ ಕಂಪನಿ ಮಾಲೀಕರು ಮಾತುಕತೆ ನಡೆಸಿದಂಥ ಸಂದರ್ಭ 3,300 ರೂಪಾಯಿ ಕೊಡಿಸೋದಕ್ಕೆ ಚರ್ಚೆ ನಡೀತಾ ಇದೆ. ಸರ್ಕಾರ 3,200 ನೀಡೋದಕ್ಕೆ ಮುಂದಾಗಿದೆ. ಬಟ್ ರೈತರ ಆಗ್ರಹ ಇರೋದು 3,500ಕ್ಕೆ. ಕೊನೆ ಪಕ್ಷ 3,400 ರೂಪಾಯಿ ಆದರೂ ಕೊಡಿ, ಅದಕ್ಕೆ ಒಪ್ಪಿಕೊಳ್ಳೋದಕ್ಕೂ ಕೂಡ ರೈತರು ಮುಂದಾಗಿದ್ದಾರೆ. ಈ ಮೀಟಿಂಗ್ ಮುಗಿದ ನಂತರದಲ್ಲಿ ಗೊತ್ತಾಗಬೇಕಿದೆ ಒಮ್ಮತದ ಅಭಿಪ್ರಾಯ ಏನು ಅಂತ. ಸಕ್ಕರೆ ಕಂಪನಿ ಮಾಲೀಕರು ಏನು ಹೇಳ್ತಾರೆ, ಹಾಗೆ ಈ ಸಭೆಯಲ್ಲಿರುವಂತಹ ಸಚಿವರುಗಳು, ಕೊನೆಯದಾಗಿ ಸಿಎಂ ಇದ್ರ ಬಗ್ಗೆ ಏನ್ ನಿರ್ಧಾರ ತಗೋತಾರೆ ಅನ್ನೋದು ಗೊತ್ತಾಗಬೇಕಿದೆ. ನಿನ್ನೆ ದಿನ ಕೇಂದ್ರದ ಕಡೆಗೆ ಬೊಟ್ಟು ಮಾಡಿ ತೋರಿಸಿದ್ರು. ಬೆಲೆ ನಿಗದಿ ಮಾಡೋದು ಕೇಂದ್ರ, ನಾವೇನಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಷ್ಟೇ, ಸಾಧ್ಯತೆಗಳನ್ನ ನೋಡಿಕೊಂಡು ಅನ್ನೋದಾಗಿ ಹೇಳಿದ್ರು ಸಿಎಂ. ಬಟ್ ಇವತ್ತಿನ ಮೀಟಿಂಗ್ ನಲ್ಲಿ ನಿರ್ಧಾರ ಆಗ್ಲೇಬೇಕಿದೆ. ಸರ್ಕಾರದಿಂದ ಸಕ್ಕರೆ ಇಲಾಖೆಗೆ ಕವಡೆ ಕಾಸಿನ ಅನುದಾನ ಸಿಗ್ತಾ ಇದೆ. ಕೇವಲ 2 ಕೋಟಿ ರೂಪಾಯಿ ಅನುದಾನವನ್ನ ರಾಜ್ಯ ಸರ್ಕಾರ ನೀಡುತ್ತೆ. ಕೇಂದ್ರ ಸರ್ಕಾರದಿಂದಲೂ ಕೂಡ ಪೂರಕವಾದಂತ ಅನುದಾನ ಬಂದಿಲ್ಲ. 2 ಕೋಟಿ ಅನುದಾನದಲ್ಲಿ ಈ ಇಲಾಖೆ ನಡೀಬೇಕಿದೆ. ಸಕ್ಕರೆ ಇಲಾಖೆಯ ಪರಿಸ್ಥಿತಿ ಹೇಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನೋಡಿ. ಅನುದಾನ ಇಲ್ಲದೇನೆ ಪರದಾಡ್ತಾ ಇದೆ ಸಕ್ಕರೆ ಇಲಾಖೆ. ಕವಡೆ ಕಾಸಿನ ಅನುದಾನ ರಾಜ್ಯ ಸರ್ಕಾರದಿಂದ 2 ಕೋಟಿ, ಹಾಗೆ ಕೇಂದ್ರದಿಂದ ಆದ್ರೂ ಬರಪೂರ ಇದೆಯಾ ಕೇಳಿದ್ರೆ ಅದೂ ಇಲ್ಲ, ಪೂರಕವಾದಂತ ಅನುದಾನ ಇಲ್ಲ. 2 ಕೋಟಿ ಅನುದಾನದಲ್ಲಿ ಇಲಾಖೆಯನ್ನು ನಡೆಸಬೇಕಂದ್ರೆ ಹೇಗೆ ಅನ್ನೋದು ಕೂಡ ಇರುವಂತ ಪ್ರಶ್ನೆ. ಪ್ರತಿನಿಧಿ ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪ್ರಮೋದ್, ನಿಜಕ್ಕೂ ಎಲ್ಲಾ ರೈತರ ಚಿತ್ತ, ಆಫ್ಕೋರ್ಸ್ ರಾಜ್ಯದ ಜನ ಕೂಡ ನಿರೀಕ್ಷೆಯಲ್ಲಿದ್ದಾರೆ ಇವತ್ತಿನ ಸಭೆ ನಂತರದಲ್ಲಿ ಏನಾಗಬಹುದು ಅಂತ. ಸಭೆಯಲ್ಲಿ ಏನೇನ್ ನಡೀತಾ ಇದೆ, ಇನ್ಸೈಡ್ ಮಾಹಿತಿಗಳು ಏನ್ ಲಭ್ಯವಾಗ್ತಾ ಇದೆ ಪ್ರಮೋದ್? ಚೈತ್ರ, ಮೊದಲನೇದಾಗಿ ದರ ವಿಚಾರವಾಗಿ ಕಾರ್ಖಾನೆ ಮಾಲೀಕರು ಸಹಜವಾಗಿ ಅವರ ಒಂದು ವರ್ಷನ ಹೇಳ್ತಾರೆ. ಜೊತೆಗೆ ಅವರ ಕೆಪಾಸಿಟಿ ಎಷ್ಟಿದೆ, ಈ ಒಂದು ಹಂತದಲ್ಲಿ ಎಷ್ಟು ಹಣವನ್ನು ರೈತರಿಗೆ ಕೊಡ್ಬೋದು. ಯಾಕೆಂದರೆ ಎಂಡ್ ಆಫ್ ದ ಡೇ ಇದು ಬಿಸ್ನೆಸ್ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ, ವ್ಯಾಪಾರ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಅದೆಲ್ಲವನ್ನೂ ಕೂಡ ವೆಚ್ಚವನ್ನು, ಸಾಗಾಣಿಕೆ ವೆಚ್ಚ, ಕಟಾವು ವೆಚ್ಚ, ಜೊತೆಗೆ ಕಬ್ಬು ಬೆಳೆಯ ವೆಚ್ಚ, ಇದೆಲ್ಲವನ್ನೂ ಕೂಡ ಒಂದು ಆಯಾಮದಲ್ಲಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡಿ ಆನಂತರ ಒಂದು ದರವನ್ನು ನಿಗದಿ ಮಾಡಬೇಕಾಗತ್ತೆ. ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು, ಕೆಲವೊಂದಿಷ್ಟು ತಜ್ಞರು ಹೇಳ್ತಾ ಇರುವಂಥದ್ದು ಕೇವಲ ಸಕ್ಕರೆಗಷ್ಟೇ, ಸಕ್ಕರೆಯ ಫ್ಯಾಕ್ಟ್ರಿಗಳು
ಕಬ್ಬನ್ನು ಪಡೆದುಕೊಳ್ಳಲ್ಲ. ಸಕ್ಕರೆ ಅಥವಾ ಕಬ್ಬಿನಿಂದ ಬೇರೆ ಬೇರೆ ಉತ್ಪಾದನೆ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸಕ್ಕರೆ ಕೂಡ ಉತ್ಪಾದನೆ ಮಾಡಲಾಗುತ್ತೆ, ಮೊಲಾಸಿಸ್ ಕೂಡ ಉತ್ಪಾದನೆ ಮಾಡಲಾಗುತ್ತೆ, ಕೆಲವರು ಇಥನಾಲನ್ನು ಕೂಡ ಉತ್ಪಾದನೆ ಮಾಡ್ತಾರೆ, ಮತ್ತು ಕೆಲವರು ಪವರನ್ನು ಕೂಡ ಉತ್ಪಾದನೆ ಮಾಡ್ತಾರೆ. ಹೀಗಾಗಿ ಒಂದು ಕಬ್ಬಿನಿಂದ ಹಲವಾರು ಬೈ ಪ್ರಾಡಕ್ಟ್ಸ್ಗಳು ಕೂಡ ರೆಡಿ ಆಗ್ತಾ ಇದೆ, ಕೇವಲ ಸಕ್ಕರೆ ಅಷ್ಟೇ ಅಲ್ಲ. ಹೀಗಾಗಿ ಅಂದಾಜನ್ನು ನೋಡ್ತಾ ಇದ್ರೆ ಈ 4 ವಿಭಾಗವನ್ನು ಒಂದು ಅಂದಾಜಿನಲ್ಲಿ ಸರಾಸರಿಯಾಗಿ ನೋಡಿದ್ರೆ ಸುಮಾರು 8 ರಿಂದ 12 ಸಾವಿರ ನಡುವೆ ಭಾರಿ ಪ್ರಮಾಣದ ಹಣವನ್ನು ಕೇವಲ 1 ಟನ್ ಕಬ್ಬಿನಿಂದ ಸಕ್ಕರೆ ಕಂಪನಿಗಳು ಪಡಿತಾ ಇದೆ ಅನ್ನುವಂಥದ್ದು ಒಂದು ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು. ಆದರೆ ಸಕ್ಕರೆ ಮಾಲೀಕರು ಹೇಳ್ತಾ ಇರುವಂಥದ್ದು ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಕೂಡ ಎಲ್ಲ ಮಾದರಿಯ ಬೈ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡುವಂಥ ಕೆಪಾಸಿಟಿಗಳಿರಲ್ಲ, ಅಥವಾ ಅಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಇಲ್ಲ, ಅಥವಾ ಅನುಕೂಲತೆಗಳಿಲ್ಲ. ಕೆಲವೊಂದಿಷ್ಟು ಹೊಸ ಕಂಪ್ನಿಗಳೇನಿದೆ ಅಂಥ ಒಂದು ಹೊಸ ಕಂಪ್ನಿಗಳಲ್ಲಿ ಮಾತ್ರ ಎಲ್ಲ ಬೈ ಪ್ರಾಡಕ್ಟ್ಸ್ಗಳನ್ನು ಉತ್ಪಾದನೆ ಮಾಡುವಂಥ ಕೆಪಾಸಿಟಿ ಇದೆ, ಇನ್ಫ್ರಾ ಇದೆ, ಮಿಷಿನ್ಸ್ಗಳಿದೆ. ಈ ಹಳೆ ಕಂಪ್ನಿಗಳಿದೆ ಬಹುತೇಕ ಕೃಷ್ಣಾ ನದಿ ಪಾತ್ರದಲ್ಲಿ ಅಥವಾ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಆ ಭಾಗದಲ್ಲಿ ಹಳೆ ಕಂಪ್ನಿಗಳೇ ಜಾಸ್ತಿ ಇವೆ, ಹಳೆ ಫ್ಯಾಕ್ಟ್ರಿಗಳೇ ಜಾಸ್ತಿ ಇವೆ. ಹೀಗಾಗಿ ಅವೆಲ್ಲವೂ ಕೂಡ ಅಪ್ಡೇಟ್ ಆಗಿಲ್ಲ. ಕೆಲವೊಂದಿಷ್ಟು ಕಂಪ್ನಿಗಳು ಕೇವಲ ಸಕ್ಕರೆಯನ್ನು ಮಾತ್ರ ಮಾಡ್ತಾವೆ. ಹೀಗಾಗಿ ಎಲ್ಲರಿಗೂ ಒಂದೇ ಮಾನದಂಡವನ್ನು ಫಿಕ್ಸ್ ಮಾಡಬಾರ್ದು ಅನ್ನುವಂಥದ್ದು ಈಗಾಗಲೇ ಮಾಲೀಕರು ಹೇಳ್ತಾ ಇರುವಂಥದ್ದು. ಇದ್ರ ಜೊತೆಗೆ ಇಳುವರಿ ಬಗ್ಗೆ ಕೂಡ ಮಾತನಾಡಲಾಗ್ತದೆ. ಇಳುವರಿ ಎಷ್ಟಿದೆ ಅಂದರೆ ಕೇವಲ 9 ರಿಂದ 10% ನಡುವೆ ಮಾತ್ರ ಇಳುವರಿ ಬರ್ತಾ ಇದೆ. ಕೇವಲ 9ರಷ್ಟು ಮಾತ್ರ ಇಳುವರಿ ಅಂತದಕ್ಕೆ ನಾವು ಹೇಗೆ 3,500 ರೂಪಾಯಿ ಕೊಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಈಗ ಸಕ್ಕರೆ ಮಾಲೀಕರು ಕೇಳ್ತಾ ಇರುವಂಥ ಪ್ರಶ್ನೆ. ಅತ್ತ 3,200 ರೂಪಾಯಿ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಅಂದರೆ ಒಂದು ಹಂತಕ್ಕೆ ಮಾಲೀಕರು 3,200 ರೂಪಾಯಿ ತನಕ ಕೊಡೋದಕ್ಕೆ ಸಾಧ್ಯತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅತ್ತ ಸರ್ಕಾರ 3,300 ರಿಂದ 3,350 ರೂಪಾಯಿ ತನಕ ಬಾರ್ಗೇನ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬಹುಶಃ 3,350 ರೂಪಾಯಿನ ಕೊಟ್ಟಿದ್ದಂಥ ಸಂದರ್ಭದಲ್ಲಿ 3,400 ಕೇಳ್ತಾ ಇರುವಂಥ ರೈತರನ್ನ ಸಮಾಧಾನ ಪಡಿಸ್ಬೋದು ಅನ್ನುವಂಥದ್ದು ಒಂದು ಉದಾಹರಣೆ. ಈಗ 3,350 ಕೊಡ್ತಾರಾ, ಅಥವಾ ಈ ಒಂದು ಹಂತದಲ್ಲಿ ಮಾಲೀಕರಿಂದ 3,300 ರೂಪಾಯಿ ಪಡೆದು 50 ರೂಪಾಯಿ ಹೆಚ್ಚುವರಿ 50 ರೂಪಾಯಿ ಏನಿದೆ ಕೇವಲ ಒಂದು ಬಾರಿಗೆ ಮಾತ್ರ, ಐ ರಿಪೀಟ್, ಕೇವಲ ಒಂದು ಬಾರಿಗೆ ಮಾತ್ರ ಸರ್ಕಾರ ಕೊಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ. ಆದರೆ ಅದೆಲ್ಲೂ ಕೂಡ ಅಂತಿಮವಾಗಿ ಫೈನಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕೊಡ್ತಾರಾ ಅಥವಾ ಮಾಲೀಕರಿಂದನೇ ಕೊಡಿಸ್ತಾರಾ? ಸರ್ಕಾರ ಮಾಲೀಕರಿಂದನೇ ಕೊಡಿಸೋದಕ್ಕೆ ಉತ್ಸುಕವಾಗಿದೆ. ಈಗ ಸರ್ಕಾರ ಮತ್ತೆ ಕೊಡೋದಕ್ಕೆ ಹೋದರೆ ಮುಂದೆ ಕ್ರೈಸಿಸ್ ಆದಾಗಲೂ ಕೂಡ ಹಿಂದೆ ಸರ್ಕಾರ ಕೊಟ್ಟಿತ್ತು, ಈ ಬಾರಿನೂ ಕೊಡಿ ಎನ್ನುವಂಥ ಒಂದು ವಾದ ಬರುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ಈ ಎಲ್ಲ ಆಯಾಮದಲ್ಲಿ ಒಂದು ಕಬ್ಬು ಬೆಳೆಗಾರ ಆಯಾಮ, ಬೆಳೆಯ ಆಯಾಮ, ಮಾರಾಟದ ಆಯಾಮ, ಜೊತೆಗೆ ಸರ್ಕಾರದ ಆಯಾಮ, ಜೊತೆಗೆ ಸರ್ಕಾರದ ಆರ್ಥಿಕತೆಯ ಆಯಾಮ, ಇದೆಲ್ಲವೂ ಕೂಡ ಚರ್ಚೆ ಮಾಡಲಾಗ್ತದೆ. ಇದರ ಜೊತೆಗೆ ಟಿವಿ ನನಗೂ ಕೂಡ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಚೈತ್ರ, ಸಕ್ಕರೆ ಇಲಾಖೆಗೆ ಕೇವಲ 2 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಒಂದು ಇಲಾಖೆಯನ್ನು ನಿರ್ವಹಣೆ ಮಾಡೋದ್ರಲ್ಲಿ ಸಾರಿಗೆ ಸಂಬಳದ ಜೊತೆಗೆ ಇಲಾಖೆಯ ವಿಷಯಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಹೇಗೆ 2 ಕೋಟಿ ರೂಪಾಯಿಯಲ್ಲಿ ನಿವಾರಣೆ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆ. ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಹೆಚ್ಚುವರಿ ಹಣ ಪಡಿತಾರೆ, ಕ್ರೈಸಿಸ್ ಆದಾಗ ಬೇರೆ ವಿಚಾರ. ಆದರೆ ಇಲಾಖೆ ನಿರ್ವಹಣೆಗೋಸ್ಕರ ಇಲಾಖೆಯ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ನಿಟ್ಟಿನಲ್ಲಿ ಅಥವಾ ಹೊಸ ಯೋಜನೆ ಮಾಡೋದಕ್ಕೆ 2 ಕೋಟಿ ರೂಪಾಯಿ ಯಾವುದೇ ಕಾರಣಕ್ಕೂ ಕೂಡ ಸಾಕಾಗಲ್ಲ. ಕರ್ನಾಟಕದ ಕಬ್ಬು ಬೆಳೆಗಾರರ ಸಮಸ್ಯೆ ದೊಡ್ಡದಿದೆ, ಜೊತೆಗೆ ವ್ಯಾಪ್ತಿಯೂ ಕೂಡ ಜಾಸ್ತಿ ಇದೆ. ಸುಮಾರು 10 ರಿಂದ 12 ವಿವಿಧ ಜಿಲ್ಲೆಗಳಲ್ಲಿ ಕಬ್ಬನ್ನು ಬೆಳೀತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕೇವಲ ಇಲಾಖೆಗೆ 2 ಕೋಟಿ ರೂಪಾಯಿ ಕೊಟ್ಟಿರುವಂಥದ್ದು ಸರ್ಕಾರದಿಂದ, ಜೊತೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ಹೆಚ್ಚಿನ ಅಥವಾ ಪೂರಕ ಅನುದಾನ ಬರದೇ ಇರುವಂಥದ್ದು ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕತ್ತೆ. ಒಂದು ಇಲಾಖೆ ನಿರ್ವಹಣೆ ಮಾಡೋದಕ್ಕೆ ಕೇವಲ 2 ಕೋಟಿ ರೂಪಾಯಿ ಸಾಕಾ? ಇದೇ ಪ್ರಶ್ನೆಯನ್ನು ಸಕ್ಕರೆ ಸಚಿವಾಲಯ ಕೂಡ ಅತ್ತ ಸರ್ಕಾರಕ್ಕೆ ಕೇಳ್ತಾ ಇದೆ. ಎಂಡ್ ಆಫ್ ದ ಡೇ ಯಾವ ರೀತಿ ಇದನ್ನ ಪುನರ್ ನಿರ್ಮಾಣ ಮಾಡ್ತಾರೆ, ಹೇಗೆ ನಿರ್ವಹಣೆ ಮಾಡ್ತಾರೆ, ಇದೆಲ್ಲವೂ ಕೂಡ ನೋಡಬೇಕಾಗತ್ತೆ. ಎಲ್ಲರ ಚಿತ್ತ ಈಗ ಈ ಸಭೆ ಮೇಲೆ ನೆಟ್ಟಿದೆ. ಈ ಸಭೆ ಆದ ಬಳಿಕ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಆದ ಬಳಿಕ ರೈತರ ಜೊತೆಗೆ ಸಭೆ ಆಗುತ್ತೆ. ಅಫ್ಕೋರ್ಸ್ ನೇರವಾಗಿ ಅಲ್ಲಿಂದನೇ, ಅಂದ್ರೆ ಬೆಳಗಾವಿಯಿಂದ ಏನು ಹೋರಾಟವನ್ನ ಮಾಡಲಾಗ್ತಾ ಇದೆ ಅಲ್ಲಿಂದನೇ ಯಾವುದೇ ರೀತಿಯಂತ ಡೆಲಿಗೇಷನ್ಸ್ ಬಂದಿಲ್ಲ. ಬದಲಾಗಿ ಇನ್ನಿತರ ರೈತ ಸಂಘಟನೆಗಳನ್ನ ಕರೆದು ಅವರ ಮೂಲಕ ಒಂದು ಸರ್ಕಾರದ ನಿಲುವನ್ನು ಮಂಡಿಸಿ ಆ ರೈತರನ್ನು ಕೂಡ, ಆ ರೈತ ಸಮುದಾಯವನ್ನು ಕೂಡ ಒಂದು ಟಚ್ಚಲ್ಲಿ ಇಟ್ಕೊಳ್ಳೋದಕ್ಕೆ, ಕನೆಕ್ಟ್ ಆಗುವಂಥ ನಿಟ್ಟಿನಲ್ಲಿ, ಜೊತೆಗೆ ಅವರಿಗೆ ಒಂದು ಸಂದೇಶ ಕೊಡೋ ನಿಟ್ಟಿನಲ್ಲಿ, ವಿಶ್ವಾಸ ತುಂಬೋ ನಿಟ್ಟಿನಲ್ಲಿ ಈ ರೀತಿಯಾದಂಥ ಹೆಜ್ಜೆಯನ್ನು ಸರ್ಕಾರ ಈಗ ಮಾಡ್ತಾ ಇದೆ. ಚೈತ್ರ, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.